ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಎಲ್ಲರೂ ನನ್ನ ಹತ್ರ ಒಂದು ಕೇಳ್ತಿರೋವಂಥ ಪ್ರಶ್ನೆ ಏನು ಅಂದರೆ, ಮೇಡಮ್ ಯಾಕೆ ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥವ್ರ ಹತ್ರ ಯಾರ ಹತ್ರನೂ ಮಾತಾಡ್ತಿಲ್ಲ, ಕಾರಣ ಏನು? ಅಷ್ಟು ಚೆನ್ನಾಗಿ ರಘು ಜೊತೆ ಚೆನ್ನಾಗಿದ್ರು, ರಕ್ಷಿತಾ ಜೊತೆ ಚೆನ್ನಾಗಿದ್ರು, ಸೂರಜ್ ಜೊತೆ ಚೆನ್ನಾಗಿದ್ರು, ಇನ್ನು ಹಲವಷ್ಟು ಕಂಟೆಸ್ಟೆಂಟ್ಗಳು ಎಲ್ಲರೊಟ್ಟಿಗೆ ಚೆನ್ನಾಗಿದ್ರು. ಯಾಕೆ ಗಿಲ್ಲಿ ನಟ ಯಾರೊಟ್ಟಿಗೂ ಕೂಡ ಮಾತಾಡ್ತಿಲ್ಲ? ಕಾರಣ ಏನು? ನೀವು ಕೇಳ್ತಿರೋ ಕ್ವಶನ್ ಇದೆಯಲ್ಲ, ಅದು ಕರೆಕ್ಟ್ ಇದೆ. ಯಾಕೆ ಗಿಲ್ಲಿ ಯಾರ ಹತ್ರನೂ ಮಾತಾಡ್ತಿಲ್ಲ, ಯಾಕೆ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನೀವೆಲ್ಲರೂ ಅಂದ್ಕೊಳ್ತಾ ಇದ್ದೀರ, ಸರಿನಾ? ಗಿಲ್ಲಿನ ಬಿಗ್ ಬಾಸ್ಗಿಂತ ಮುಂಚೆ ಗಿಲ್ಲಿಗೆ ಯಾರೂ ಕೂಡ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ ಅನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಈಗ ನಾನು ಒಂದು ಹೇಳ್ತೀನಿ ಕೇಳಿ. ಒಬ್ಬ ಮನುಷ್ಯನಿಗೆ ರೆಸ್ಪೆಕ್ಟ್ ಅನ್ನೋದು ಅವನು ಕಷ್ಟಪಟ್ಟು ಪಡ್ಕೊಂಡಿರ್ತಾನೆ, ಅದನ್ನು ಉಳಿಸ್ಕೊಳಕ್ಕೆ ಅವನು ತುಂಬ ಶ್ರಮ ಪಡ್ತಾನೆ. ತುಂಬ ಶ್ರಮ ಪಡ್ತಾನೆ. ಬಿಗ್ ಬಾಸಿಗಿಂತ ಮುಂಚೆ ಗಿಲ್ಲಿಗೆ ಎಲ್ಲರೂ ಕಾಲೆಳೆಯೋರೆ, ಎಲ್ಲರೂ ಒಂಥರ ಕೇವಲ ಒಂದು ಮಾತಾಡೋರೆ. ಈಗ ಹೇಳ್ಬೋದು, ಗಿಲ್ಲಿಗೆ ನಾನು ಊಟ ಕೊಡಿಸಿದ್ದೆ, ಗಿಲ್ಲಿಗೆ ನಾನು ಅದು ಮಾಡಿದ್ದೆ, ಇದು ಮಾಡಿದ್ದೆ, ಆಗ ಮಾಡಿದ್ದೆ, ಈಗ ಮಾಡಿದ್ದೆ. ನಾನು ತುಂಬ ನೋಡಿದ್ದೀನಿ ಇಂಟ್ರ್ಯೂಗಳನ್ನೆಲ್ಲ, ಅದೇ ಈಗ ಮಾತಾಡೋದು ಬೇಡ, ಸರಿ? ಎಲ್ಲರೂ ಹೇಳೋರೇನೆ. ಯಾಕೆ ಇನ್ಕ್ಲೂಡಿಂಗ್ ಚಂದ್ರಪ್ರಭಾ ಕೂಡ ಹೇಳಿದರು, ನಾನು ಒಂದು ಕಾಲದಲ್ಲಿ ಗಿಲ್ಲಿಗೆ ದುಡ್ಡು ಕೊಟ್ಟೆಲ್ಲ ಸಹಾಯ ಮಾಡಿದ್ದ, ಈಗ ಮಾತು ಕೂಡ ಆಡ್ತಾ ಇಲ್ಲ ಅಂತ. ಸರಿಯಾ? ಇಲ್ಲಿ ಈ ಕ್ಷಣದಲ್ಲಿ ನಾನು ಒಂದು ವಿಷಯ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಫೋರ್ ಗಿಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ ಆಗೋಕ್ಕಿಂತ ಮುಂಚೆ ಬಿಫೋರ್ ಗಿಲ್ಲಿಗೆ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ ಯಾರು. ಕಾಮಿಡಿ ಮಾಡ್ಕೊಂಡು ಬಂದನು, ಯಾವುದೋ ಕೆಲವೊಂದು ಲೈವಲ್ಲಿ ಸ್ಕಿಟ್ಗಳು ಮಾಡ್ತಾ ಬಂದವನು, ಕಾಮಿಡಿಯನ್ ಆ ರೀತಿ ಇತ್ತು ಅವನಿಗೆ. ಅವನ ಸುತ್ತ ಇರುವವರು ಯಾರೂ ಕೂಡ ಒಂದು ರೆಸ್ಪೆಕ್ಟಿಂದ ನಡೆಸ್ಕೊಂತಿರ್ಲಿಲ್ಲ. ಇದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನಾನು ಕೆಲವೊಂದು ಸೋರ್ಸ್ ಮುಖಾಂತರ ನಿಮಗೆ ಹೇಳ್ತಾ ಇರೋದು, ಸರಿನಾ? ಈಗ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ವಿನ್ ಆದ ನಂತರ ಗಿಲ್ಲಿ ಯಾಕೆ ಯಾರ ಹತ್ರನೂ ಫ್ರೆಂಡ್ಶಿಪ್ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾನೆ, ಅವನದೇ ಕೆಲಸದಲ್ಲಿ ಅವನು ಓಡ್ತಾ ಇದ್ದಾನೆ. ಆದರೆ ಅವ್ನು ಯಾರ ಹತ್ರನೂ ಫ್ರೆಂಡ್ಶಿಪ್ಪನ್ನು ಹೆಚ್ಚಾಗಿ ಮಾಡ್ತಾ ಇಲ್ಲ. ಅದು ಎಲ್ಲರೂ ಕೂಡ ಕೇಳ್ತಿರೋ ಪ್ರಶ್ನೆ, ಯಾಕೆ ಗಿಲ್ಲಿ ಎಲ್ಲನೂ ಅವಾಯ್ಡ್ ಮಾಡ್ತಾ ಇದ್ದಾರೆ, ಯಾಕೆ ಯಾರ ಹತ್ರನೂ ಮಾತಾಡ್ತಾ ಇಲ್ಲ? ತುಂಬ ಜನ ಯಾಕೆ ಗಿಲ್ಲಿ ರಕ್ಷಿತನ ಹತ್ರ ಮಾತಾಡ್ತಿಲ್ಲ, ಯಾಕೆ ಗಿಲ್ಲಿ ರಘು ಹತ್ರ ಎಲ್ಲರೂ ಕೇಳ್ತಿದ್ದೀರ. ಎಲ್ಲರಿಗೂ ನಾನು ಇವತ್ತು ಉತ್ತರ ಹೇಳೋಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ನನ್ನ ವಿಡಿಯೋನ ಫುಲ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ, ಸರಿಯಾ? ಗಿಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ ಆದ ಮೇಲೆ ಗಿಲ್ಲಿಗೆ ಅಂತ ಒಂದು ಸ್ಟ್ಯಾಂಡರ್ಡ್ ಬಂತು, ಗಿಲ್ಲಿಗೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ರೆಸ್ಪೆಕ್ಟ್ ಜಾಸ್ತಿ ಆದಾಗ ಗಿಲ್ಲಿ ಕೂಡ ಆ ರೆಸ್ಪೆಕ್ಟನ್ನ ರಿಸೀವ್ ಮಾಡ್ಕೋಬೇಕು, ಆ ಗೌರವನ ರಿಸೀವ್ ಮಾಡ್ಕೋಬೇಕು ಅಂದರೆ ಗಿಲ್ಲಿ ಕೂಡ ಆಗ ನಡ್ಕೊಳ್ಳೇಬೇಕು. ಮೊದಲಿನಂತೆ ಗಿಲ್ಲಿ ಈಗ ಹೆಚ್ಚಾಗಿ ಮಾತನಾಡಲ್ಲ, ಎಲ್ಲಿ ಎಷ್ಟು ಮಾತನಾಡಬೇಕು ಅಷ್ಟೇ ಮಾತಾಡ್ತಾರೆ, ಸರಿಯಾ? ಕಾರಣ ಇಷ್ಟೇ, ರೆಸ್ಪೆಕ್ಟನ್ನ ಒಂದು ಗೇನ್ ಮಾಡಿದ್ದೀನಿ, ರೆಸ್ಪೆಕ್ಟನ್ನ ನಾನು ಪಡ್ಕೊಂಡಿದ್ದೀನಿ ಕಷ್ಟಪಟ್ಟು ಬಿಗ್ ಬಾಸ್ 12ನ ವಿನ್ ಆಗಿ. ಈಗ ಈ ರೆಸ್ಪೆಕ್ಟನ್ನ ನಾನು ಕಾಪಾಡ್ಕೋಬೇಕು ಅಂತಂದರೆ ನಾನು ಅದೇ ರೀತಿ ಇರಬೇಕು, ಇಷ್ಟೇ. ಸಿಂಪಲ್ ಲಾಜಿಕ್. ಹಾಗಾಗೇನೆ ಗಿಲ್ಲಿ ನೀವು ನೋಡ್ಬೋದು, ಎಲ್ಲೂ ಕಾಣಕ್ಕೆ ನಿಮಗೆ ಸಿಗಲ್ಲ. ಯಾವುದಾದ್ರೂ ಶೋ ಅಲ್ಲಿ ಮಾತ್ರ ಗಿಲ್ಲಿನ ನೋಡ್ಬೋದು, ಬಿಟ್ಟರೆ ನೀವು ಎಲ್ಲೂ ಕೂಡ ಗಿಲ್ಲಿ ನಿಮಗೆ ಸಿಗಲ್ಲ. ಗಿಲ್ಲಿ ಸಿನಿಮಾದ ಕತೆ ಕೇಳುವಲ್ಲಿ, ಸ್ಟೋರಿ ಕೇಳುವಲ್ಲಿ ಬ್ಯುಸಿಯಾಗಿದ್ದಾನೆ. ಅದೇ ರೀತಿ ಅವನನ್ನು ಗ್ರೂಮ್ ಮಾಡ್ಕೊಳ್ಳೋದ್ರಲ್ಲಿ, ಅಂದರೆ ಜಿಮ್ಗೆ ಹೋಗೋದಿರಲಿ, ಒಳ್ಳೆ ಹೆಲ್ತಿ ಫುಡ್ ತಿನ್ನೋದು, ನೀವು ನೋಡ್ಬೋದು. ಬಿಫೋರ್ ಗಿಲ್ಲಿ ಈಗಿನ ಗಿಲ್ಲಿನ ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಅವನ ಬಾಡಿ ಹೇಗೆ ಅವನು ನೋಡ್ಕೊಳ್ತಿದ್ದಾನೆ ಚೆನ್ನಾಗಿ ಅನ್ನೋದು ಈಗ ಗೊತ್ತಾಗುತ್ತೆ ನಿಮಗೆ, ಆಯಿತಾ? ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು, ನೀಟಾಗಿರೋದು, ಕಮ್ಮಿ ಮಾತನಾಡೋದು, ಯಾವುದೇ ಶೋಗಳಿಗೆ ಹೋದ್ರೂ ಕೂಡ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ, ಅವನು ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದಾನೆ, ಸರಿಯಾ? ಈಗ ವಿಷಯಕ್ಕೆ ಬರ್ತೀನಿ, ನೇರವಾದ ವಿಷಯಕ್ಕೆ. ಮೊದಲಿದ್ದ ಗಿಲ್ಲಿ ಈಗ ಯಾಕಿಲ್ಲ? ಯಶ್ ನಾವು ಕೇಳ್ತೀರಾ ನೀವು ಹೋಗಿ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ. ಯಶ್ ಕೂಡ ಸೇಮ್ ಗಿಲ್ಲಿ ಥರ ಇದ್ದವರೇ. ಸ್ಟಾರ್ಟಲ್ಲಿ ಎಲ್ಲ ಕಡೆ ಫನ್ ಮಾಡಿಕೊಂಡು ರೋಡಲ್ಲಿ ಚಿತ್ರಾನ್ನ ತಿಂದ್ಕೊಂಡು ಚರ್ಮೂರಿ ತಿಂದ್ಕೊಂಡು ಇದ್ದವರೇ. ಇದನ್ನ ಒಂದು ಕಡೆ ಯಶ್ ಕೂಡ ಹೇಳಿದ್ದಾರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಆಗಿದ್ದವರು ಒಂದು ಕೆಲವಷ್ಟು ಸಿನಿಮಾಗಳನ್ನ ಮಾಡಿ ಒಂದು ರೆಸ್ಪೆಕ್ಟನ್ನ ಗೇನ್ ಮಾಡ್ಕೊಂಡು
ಮಾಡ್ಕೊಂಡಂತ ಯಶ್ ಅವರು ಈಗ ಮೊದಲು ಅವ್ರನ್ನ ಏನು ಆಯ್ತಾ ಸೀರಿಯಲ್ ಆಕ್ಟರ್ಸ್ ಆ ಥರ ನೋಡ್ತಿದ್ದಂತಹ ಕೆಲವಷ್ಟು ಮಂದಿ ಜೊತೆ ಅವರು ಹೋಗೋಕ್ಕಾಗಲ್ಲ. ಈಗ ಅದರ ಅರ್ಥ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದಾರೆ, ಇಲ್ಲ ಅವ್ರು ಬೇಡವೇ ಬೇಡ ಲೈಫಲ್ಲಿ, ಹಂಗಲ್ಲ. ಒಂದು ರೆಸ್ಪೆಕ್ಟನ್ನ ಗೇನ್ ಮಾಡಿದಾಗ ಆ ರೆಸ್ಪೆಕ್ಟಿಗೆ ತಕ್ಕಂತೆ ಬದುಕಬೇಕು ಅನ್ನೋದು ಕಲಾವಿದರ ಒಂದು ನಿಯಮ, ಸರಿಯಾ? ಅದನ್ನೆಲ್ಲ ನೀವು ನೋಡಿದ್ರೆ ಕಾವ್ಯ ಅವರೆಲ್ಲ ಆ ಹೀರೋಯಿನ್ ಮೂಡಲ್ಲೇ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿದ್ದೀರಾ? ನೀವು ಕಾವ್ಯ ಒಂದು ಸಿನಿಮಾ ಮಾಡಿದ್ದಾರೆ, ಈಗ ಮತ್ತೆ 2ನೇ ಸಿನಿಮಾಕ್ಕೆ ರೆಡಿಯಾಗಿದ್ದಾರೆ. ಅವ್ರು ಬಿಗ್ ಬಾಸಿಗೆ ಹೋಗಿ ಬಂದರೂ ಕೂಡ ಆ ಹೀರೋಯಿನ್ ಮೂಡಲ್ಲೇ ಇರ್ತಾರೆ. ಕಾರಣ ಅಂದರೆ ಆ ರೆಸ್ಪೆಕ್ಟನ್ನ ಅವ್ರು ಗೇನ್ ಮಾಡ್ಕೊಂಡಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅವರು, ಸರಿಯಾ? ಇಲ್ಲಿ ಗಿಲ್ಲಿದಲ್ಲ ತಪ್ಪು, ಗಿಲ್ಲಿನ ಅರ್ಥ ಮಾಡ್ಕೊಳೋದ್ರ ಅವ್ರದೇ ತಪ್ಪು ಅಂತೀನಿ ನಾನು. ನೀವು ಹೆಂಗೆ ಅರ್ಥ ಮಾಡ್ಕೊಳ್ತೀರ ಹಂಗೆ, ಆಯ್ತಾ? ಗಿಲ್ಲಿ ಅವನ ಕೆರಿಯರ್ನ ಫೋಕಸ್ ಮಾಡ್ತಾ ಇದ್ದಾನೆ. ನಾವು ಯಾರು ಅವನ ಸುತ್ತ ಇದ್ದೀವಿ, ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಅದರೊಟ್ಟಿಗೆ ಇಲ್ಲಿ ಯಾರೂ ಕೂಡ ಆಯ್ತಾ ಗಿಲ್ಲಿನ ರೆಸ್ಪೆಕ್ಟ್ಫುಲ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗಿಲ್ಲಿ ಯಾವ ಸ್ಟೇಜಲ್ಲಿ ಇದ್ದಾನೆ ಅಂತ, ಸರಿಯಾ? ಅವನ ಕಾಮಿಡಿಯ ಬಳಗ ಆಗ್ಬೋದು, ಆಯಿತಾ, ಅವನು ಮೊದಲಿದ್ದ ರೀತಿ ಇರ್ಬೋದು, ಈಗಿರೋ ರೀತಿ ಇರ್ಬೋದು, ತುಂಬಾ ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಈಗ ಅವನು ಒಂದು ಗೌರವವಾದ ಸ್ಥಾನದಲ್ಲಿದ್ದಾನೆ. ಅವನು ಈಗ ಒಂದು ಹೀರೋ ಮೆಟೀರಿಯಲ್ ಆಗಿ ನಿಂತಿದ್ದಾನೆ. ಒಬ್ಬ ಹೀರೋ ಮೆಟೀರಿಯಲ್ ಆಗಿ ನಿಂತಿರುವ ಗಿಲ್ಲಿ ನಟ ಮತ್ತೆ ಅದೇ ಯೂಟ್ಯೂಬಲ್ಲಿ ಅವನು ಎಲ್ಲರೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರೆ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡ್ತೀರಾ ನೀವು? ಬಿಗ್ ಬಾಸ್ 12ನ ವಿನ್ ಆಗಿರುವಂತಹ ಗಿಲ್ಲಿ ನಟ ಮತ್ತೆ ಪದೇ ನಿಮ್ಮ ಮುಂದೆ ಬರ್ತಾ ಇದ್ರೆ ನೀವು ಅವರ ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡ್ತೀರಾ? ಇಲ್ಲ ತಾನೆ. ಗಿಲ್ಲಿ ಈಗಿರುವ ರೀತಿ ಏನಿದೆ ಇದು ಒಂದು ಸ್ಟ್ಯಾಂಡರ್ಡು, ಒಂದು ಲೆವೆಲನ್ನು ಕ್ರಿಯೇಟ್ ಮಾಡಿದ ನಾವು. ನಾಳೆ ಅವನು ಸಿನಿಮಾ ಥಿಯೇಟ್ರಿಗೆ ಬಂತು ಅಂತಂದರೆ ಜನ ಅಲ್ಲಿ ಬರಬೇಕು, ಅಲ್ಲಿ ಬಂದು ನೋಡಬೇಕು, ಆಯ್ತಾ? ನೀನು 6 ತಿಂಗಳಾಗಲಿ ವರ್ಷ ಆಗಲಿ ಗಿಲ್ಲಿ ಸಿನಿಮಾ ಮಾಡೋದು, ಜನ ಅಲ್ಲಿ ಬಂದು ನೋಡಬೇಕು. ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾನೆ ಅವನು, ಆ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ. ಇದನ್ನ ತುಂಬ ಜನ ಅಹಂಕಾರ ಅಂತಲೇ ತಿಳ್ಕೊಳ್ಳಿ, ಇಲ್ಲ ಗಿಲ್ಲಿ ನಟ ವಿನ್ ಆದಮೇಲೆ ದುಡ್ಡು ಬಂದಮೇಲೆ ಅವನು ಚೇಂಜ್ ಆಗಿದ್ದಾನೆ ಅಂತಾರ ತಿಳ್ಕೊಳ್ಳಿ, ಹೆಂಗಾದರೂ ತಿಳ್ಕೊಳ್ಳಿ. ನನಗಿರುವ ಮೆಚುರಿಟಿ, ನನಗಿರುವ ತಿಳುವಳಿಕೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಗಿಲ್ಲಿ ಬದಲಾಗಿಲ್ಲ, ಅವನ ಸ್ಥಾನ ಬದಲಾಗಿದೆ. ಅವನ ಸ್ಥಾನ ಒಬ್ಬ ಕಾಮಿಡಿಯನ್ ಆಗಿದ್ದವನು, ಎಲ್ಲರೂ ಅವನ್ನ ಗೇಲಿ ಮಾಡಿ ನಗ್ತಿದ್ದಂತಹ ವ್ಯಕ್ತಿ ಈಗ ಅವನು ಒಂದು ಹೀರೋ ಸ್ಥಾನಕ್ಕೆ ಬಂದಿದ್ದಾನೆ. ಹೀರೋಗಿರುವಂತಹ ತೂಕ ಮತ್ತು ರೆಸ್ಪೆಕ್ಟ್ ಇದೆ. ಆ ತೂಕ ಮತ್ತು ರೆಸ್ಪೆಕ್ಟ್ ಕೊಟ್ಟು ನೀವು ಅವನ ಹತ್ರ ಮಾತಾಡ್ತೀರಾ ಅಂದರೆ ಗಿಲ್ಲಿ ಎಲ್ಲರ ಹತ್ರನೂ ಮಾತಾಡೋಕ್ಕೆ ರೆಡಿ ಇದ್ದಾನೆ. ಅವನ ಟೈಮಲ್ಲಿ ಖಂಡಿತವಾಗ್ಲೂ ಯಾರಾದರೂ ಅವನಿಗೆ ಸರ್ ಚೆನ್ನಾಗಿದ್ದೀರಾ ಗಿಲ್ಲಿ ಸರ್, ನಾವು ಚೆನ್ನಾಗಿದ್ದೀನಿ ಅನ್ನೋಕ್ಕೂ ರೆಡಿ ಇದ್ದಾನೆ. ಗಿಲ್ಲಿಯವರೇ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಗಿಲ್ಲಿಯವರೇ ಚೆನ್ನಾಗಿದ್ದೀನಿ ಅನ್ನೋಕ್ಕೂ ಅವ್ನು ರೆಡಿ ಇದ್ದಾನೆ. ಆದರೆ ವಿನ್ನರ್ ಆಗಿ ನಿಂತಿರುವಂತಹ ಗಿಲ್ಲಿಯವ್ರನ್ನ, ವಿನ್ನರ್ ಆಗಿ ಒಂದು ಸ್ಥಾನ, ಒಂದು ಒಳ್ಳೆ ಗೌರವವನ್ನು ಸಂಪಾದಿಸಿರುವಂತಹ ಗಿಲ್ಲಿಯವ್ರನ್ನ ನಾವು ಕೆಳಗಾಕಿ ಕಾಮಿಡಿ ಮಾಡ್ತೀವಿ ಅಂದರೆ ಅವರು ನಿಮ್ಮ ಕೈಗೆ ಸಿಕ್ಕಲ್ಲ. ಅವನ್ನ ಮರ್ಯಾದೆ ಇಲ್ಲದೆ ನಡೆಸ್ಕೊಂತೀವಿ ಅಂತಂದರೆ ಅವನು ನಿಮ್ಮ ಕೈಗೆ ಸಿಕ್ಕಲ್ಲ. ನಾನು ಎಲ್ಲರಿಗೂ ಹೇಳ್ತಿರೋದು ಇಷ್ಟೇ, ಗಿಲ್ಲಿ ಅವನು ಒಂದು ಸ್ಥಾನನ ತಲುಪಿದ್ದಾನೆ, ಒಂದು ರೀಚನ್ನು ತಲುಪಿದ್ದಾನೆ. ಮತ್ತೆ ಅವನು ಕೆಳಗಡೆ ಬರೋಕ್ಕೆ ಇಷ್ಟಪಡಲ್ಲ. ಈಗ ಅವನು ಏನಿದ್ರು ಒಂದು ಮೂವಿ ಮಾಡಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ಆ ಓಟದಲ್ಲಿ ಇದ್ದಾನೆ. ಹಾಗಾಗಿಯೇ ಅವನು ಸೈಲೆಂಟ್ ಆಗಿದ್ದಾನೆ. ಅವನು ಸೈಲೆಂಟಾಗಿ ಅವನ ಮೂವಿ, ಅವನ ಸಿನಿಮಾದ ಕಥೆಗಳನ್ನು ಕೇಳೋದ್ರಲ್ಲಿ, ಆ ಸ್ಟೋರಿಗಳನ್ನ ಕೇಳೋದ್ರಲ್ಲಿ ಅವನು ಬ್ಯುಸಿ ಆಗಿದ್ದಾನೆ. ನೀವು ಯಾವುದೇ ಶೋಗೆ ಹೋದ್ರೂ ನೋಡ್ಬೋದು ಗಿಲ್ಲಿ ನಟನ್ನ ಹೆಚ್ಚಾಗಿ ಮಾತನಾಡ್ತಿಲ್ಲ, ತುಂಬ ಗಾಂಭೀರ್ಯದಿಂದ ಇದ್ದಾನೆ ಗಿಲ್ಲಿ. ನಿಜವಾಗ್ಲೂ ಕೂಡ ಈಗ ಅವನು ಬರುವಂತಹ ಒಂದು ಏನಿದೆ ನೆಕ್ಸ್ಟು, ಅದು ಸಿನಿಮಾ ಆಗ್ಬೋದು, ಏನೇ ಆಗ್ಬೋದು, ತುಂಬ ಪವರ್ಫುಲ್ಲಾಗಿ ಗಿಲ್ಲಿ ಎಂಟ್ರಿ ಕೊಡ್ತಾನೆ. ಗಾಂಧಿನಗರದಲ್ಲಿ ಗಿಲ್ಲಿ ಕೂಡ ಏನೋ ಒಂದು ಮೋಡಿ ಮಾಡ್ತಾನೆ ಅನ್ನೋದು ಗೊತ್ತಾಗ್ತದೆ. ಯಾಕೆಂದರೆ ಮಂಡ್ಯದಿಂದ ಬಂದಂತಹವರು ಗಾಂಧಿನಗರವನ್ನು ಆಳುತ್ತಿದ್ದಾರೆ, ಅದು ನಮ್ಗೆ ಎಲ್ಲರಿಗೂ ಗೊತ್ತು. ಇವತ್ತಲ್ಲ, ಸತತ 50-60 ವರ್ಷಗಳಿಂದ ಮಂಡ್ಯದಿಂದ ಬಂದಂಥವರು ದೊಡ್ಡ ಹೀರೋ ಆಗಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮ ಅಂಬರೀಷ್ ಸರ್ ಇರ್ಬೋದು, ಅದೇ ರೀತಿ ನಮ್ಮ ಜೋಗಿ ಪ್ರೇಮ ಇರ್ಬೋದು, ಅದೇ ರೀತಿ ಮಂಡ್ಯ ಕಡೆಯಿಂದ ಬಂದಂತಹ ಕೆಲವಷ್ಟು ಈ ಸೀರಿಯಲ್ ಆ್ಯಕ್ಟರ್ಸ್ಗಳು ಇರ್ಬೋದು, ಹೀರೋಗಳು ಇರ್ಬೋದು, ಹೀರೋಯಿನ್ಗಳು ಇರ್ಬೋದು, ಕತೆ ಬರೆಯೋರು ಇರ್ಬೋದು, ಸ್ಟೋರಿ ರೈಟರ್ ಇರ್ಬೋದು, ನಿರ್ದೇಶಕರು, ತುಂಬ ಜನ ಅವ್ರದ್ದೇ ಹೆಸರನ್ನ ಅವ್ರು ಮಾಡಿದ್ದಾರೆ. ಅದೇ ರೀತಿ ಗಿಲ್ಲಿ ಕೂಡ ನಮ್ಮ ಯಶ್ ಹೇಗೆ ಅವನೊಂದು ಸ್ಥಾನನ ಕ್ರಿಯೇಟ್ ಮಾಡ್ಕೊಂಡ, ಅದೇ ರೀತಿ ಗಿಲ್ಲಿ ಕೂಡ ಅವನ ಸ್ಥಾನನ
ನಾನು ಕ್ರಿಯೇಟ್ ಮಾಡ್ಕೊಳ್ತೇನೆ. ಯಾಕೆಂದರೆ ನಮ್ಮ ಚಿಕ್ಕಣ್ಣ ಕೂಡ ಮೊದಲಿದ್ದ ಚಿಕ್ಕಣ್ಣ ಈಗಿಲ್ಲ. ಚಿಕ್ಕಣ್ಣನ ಹೋಗಿ ಯಾರು ಪ್ರಶ್ನೆ ಮಾಡ್ತೀರಾ? ಮೊದಲು ಕುರಿ ಪ್ರತಾಪರೊಟ್ಟಿಗೆ ಯಾವಾಗಲೂ ಸ್ಕಿಪ್ ಮಾಡ್ಕೊಂಡಿದ್ದಂಥ ಚಿಕ್ಕಣ್ಣ ಇವತ್ತಿಲ್ಲ. ಇವತ್ತು ಎಲ್ಲ ಫ್ರೆಂಡ್ಶಿಪ್ಗಳನ್ನೂ ಬಿಟ್ಟಿದ್ದಾರೆ ಅಂತಲ್ಲ, ಅಂದರೆ ಚಿಕ್ಕಣ್ಣ ಹೀರೋ ಆಗಿದ್ದಾರೆ. ಚಿಕ್ಕಣ್ಣನಿಗೆ ಒಂದು ಗೌರವ ಇದೆ ಸಮಾಜದಲ್ಲಿ. ಆ ಗೌರವದಿಂದ ಕೆಳಗಡೆ ಬರೋಕ್ಕೆ ಯಾರು ಇಷ್ಟಪಡಲ್ಲ, ಆ ಗೌರವನ ಕಾಪಾಡ್ಕೊಳಕ್ಕೆ ಇಷ್ಟಪಡೋದು. ಸೇಮ್ ಚಿಕ್ಕಣ್ಣ ಹೇಗೋ ನಮ್ಮ ಗಿಲ್ಲಿ ನಟನು ಕೂಡ ಹಾಗೆ. ಗಿಲ್ಲಿ ನಟನ್ನ ಅರ್ಥ ಮಾಡ್ಕೊಳೋದು, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕ್ಲಿಯರು. ಇಲ್ಲಿ ಯಾರ ಹತ್ರ ಮಾತಾಡ್ತಿಲ್ಲ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ. ಗಿಲ್ಲಿ ಆ ರೆಸ್ಪೆಕ್ಟು, ಬಿಗ್ ಬಾಸ್ ವಿನ್ನಿಂಗ್ ಏನು ಕೊಟ್ಟಿದೆಯಲ್ವ, ಆ ರೆಸ್ಪೆಕ್ಟು, ಜನಗಳ ಪ್ರೀತಿ, ಅದಕ್ಕೆ ನಾನು ತಿರುಗಿಸಿ ಅವ್ರಿಗೆ ಏನು ಕೊಡ್ಬೋದು ಅನ್ನೋದು ನಾವು ಯೋಚನೆ ಮಾಡ್ತಾ ಇದ್ದೇನೆ. ಮತ್ತು ಅವ್ನ ಫ್ಯಾನ್ಸ್ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ. ಫ್ಯಾನ್ಸಿಗೆ ಅವ್ನು ಯಾವತ್ತೂ ಒಂದು ಫೋಟೋ ಆಗಲಿ ಯಾವುದೂ ಇಲ್ಲ ಅಂದಿಲ್ಲ. ಅವನೊಂದು ಆ ಒಂದು ಸ್ಟ್ಯಾಂಡರ್ಡಲ್ಲಿ ಅವನಿದ್ದಾನೆ. ಅವನನ್ನು ನೋಡುವ ನಿಮ್ಮ ಕಣ್ಣೋಟ ಬದಲಾಗಬೇಕು. ಅವನ್ನ ಆಯಿತಾ, ನೀವು ಒಬ್ಬ ಸ್ಟಾರ್ ಥರ ನೋಡಿ, ಒಬ್ಬ ಹೀರೋ ಥರ ನೋಡಿ, ಒಬ್ಬ ಬಿಗ್ ಬಾಸ್ ವಿನ್ನರ್ ಥರ ನೋಡಿ. ಆವಾಗ ಖಂಡಿತವಾಗ್ಲೂ ಗಿಲ್ಲಿ ಸೂಪರ್ ಅನಿಸುತ್ತೆ. ನಾನು ಯಾಕೆ ಇದನ್ನು ನಿಮಗೆ ಡೀಟೇಲಾಗಿ ಬಿಡಿಸಿ ಹೇಳಿದೆ ಅಂತಂದರೆ, ಹೇಳುವುದು ತುಂಬ ಈಸಿ, ಆದರೆ ಈ ಒಳ ವಿಷಯಗಳನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಗಿಲ್ಲಿ ನಟ ಅವನು ಏನಿದ್ದಾನೆ ಈಗ ಅದು ಕರೆಕ್ಟ್ ಇದೆ. ಅದವನು ಮುಂದಿನ ಅವನ ಸಿನಿಮಾಗೆ ಈಗ ಅವನ ಪ್ರಿಪರೇಷನ್ ಏನಿದೆ, ಆ ಫೋಕಸ್ ಏನಿದೆ, ಅದು ಆ ಸಿನಿಮಾ ಕಡೆ ಮಾತ್ರ ಇರಬೇಕು. ಈ ಸೈಡ್ ಇವೆಲ್ಲವನ್ನು ಬಿಟ್ಟಾಕಬೇಕು. ಇವ್ಯಾವಲ್ಲ. ಅವನಿಗೆ ಏನು ಕರೆಕ್ಟಾಗಿದ್ದಾನೆ ರೀ, ಅವನಿಗೆ ಏನು ಫೋಕಸ್ಡ್ ಆಗಿದ್ದಾನೆ ಅದು ಸೂಪರ್. ಅದು ವೆರಿ ಸೂನು ಗಿಲ್ಲಿ ನಟ ಅವರ ಒಂದು ಸಿನಿಮಾ ಅಪ್ಡೇಟ್ ಜೊತೆ ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.